ಅಂತೇಳಿ ನಿನ್ನೆ ಹೇಳಿದ್ದಾರೆ. ರಿಪಬ್ಲಿಕನಕ್ಕೆ ನಿರಂಜನ್ ಅವರ ಎಕ್ಸ್ಕ್ಲೂಸಿವ್ ಮಾತು. ರಾಜ್ಯಾದ್ಯಂತ ಭುಗಿಲೆದ್ದ ನೇಹಾ ಹತ್ಯೆ ಕಿಚ್ಚು. ರಾಜ್ಯ ಪೊಲೀಸ್ ಮೇಲೆ ನನಗೆ ನಂಬಿಕೆ ಇಲ್ಲ. ಇದು ಯಾರು ಹೇಳ್ತಿರೋದು? ಕಾಂಗ್ರೆಸ್ನ ಓರ್ವ ಕಾರ್ಪೊರೇಟ್ ಹೇಳ್ತಾ ಇರೋದು. ಇದು ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಕಪಾಳ ಮೋಕ್ಷ ಆದಂಗೆ. ನನ್ನ ಮಗಳ ಕೊಲೆ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮಗಳ ಕೇಸ್ ತನಿಖೆ CBI ಮಾಡಲಿ ಅಂತ ನೇಹಾ ತಂದೆ. ಮತ್ತೊಂದೆಡೆ ಇಂದು ರಾಜ್ಯಾದ್ಯಂತ BJP ಪ್ರತಿಭಟನೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ BJP ಆಕ್ರೋಶ. ಅರ್ಧ ದಿನ ಬಂದ್ ಮಾಡಲಿದ್ದಾರೆ ಧಾರವಾಡದಲ್ಲಿ. ಸೊ ಹಾಗಾಗಿ ನೋಡಿ, ನಮ್ಮ ಜೊತೆ ಮಾತನಾಡಿದ್ದಾರೆ JP ನಡ್ಡಾ. ನಿನ್ನೆ ಅವರನ್ನು ಸಮಾಧಾನ ಪಾಡಿಸುವಂಥ ಪ್ರಯತ್ನ. ಪ್ರಶ್ನೆಗಳು ಉದ್ಭವ ಆಗ್ಬೋದು. ಅವರು ಹೋಗಿದ್ದು ಸರಿನಾ, ರಾಜಕೀಯ ಮಾಡೋಕ್ಕೆ ಹೋದ್ರ, ಮತ್ತೊಂದು ಮಗದೊಂದ. ಆದರೆ ಒಂದು ತಂದೆಯನ್ನು ಸಾಂತ್ವನ ಮಾಡಬೇಕಲ್ಲ. ಕಾಂಗ್ರೆಸ್ನವರು ಕೂಡ ಹೋಗಬೇಕಾಗಿತ್ತಲ್ಲ. ಭಾಳ ಚೆನ್ನಾಗಿತ್ತು NSC ಅವರು ಬಂದು ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅಥವಾ ಅವ್ರ ಜೊತೆ ನಿಂತಿದ್ರೆ. ಈಗ ನಿರಂಜನ್ ಅವರೇ ಹೇಳ್ತಾ ಇರುವಂಥದ್ದು, ನನಗೆ ರಾಜ್ಯ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ತನ್ನದೇ ಸರ್ಕಾರ ಏನಿದೆ, ತಾನು ಯಾವ ಪಕ್ಷದಲ್ಲಿ ಕಾರ್ಪೊರೇಟರ್ ಆಗಿದ್ದಾನೆ ಅದರ ಮೇಲೆ ನಂಬಿಕೆ ಇಲ್ಲ ಅನ್ನೋದು ಇದೆಯಲ್ಲ, ಇದೊಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಕಪಾಳ ಮೋಕ್ಷ ಇದ್ದ ಹಾಗೆ. ಬನ್ನಿ, ನಾಗೇಂದ್ರ ಅವರನ್ನು ಮಾತಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕೇಳೋಣ. ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹಾಳ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರ ನಿವಾಸಕ್ಕೆ BJP ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ JP ನಡ್ಡಾ ಅವರು ಆಗಮಿಸಿ ಕುಟುಂಬಸ್ಥರ ಜೊತೆಗೆ ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರು. ಒಂದಷ್ಟು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗ ಅವರ ತಂದೆ ನಿರಂಜನ್ ಹಿರೇಮಠ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ನಿರಂಜನ್ ಅವರೇ, ಇವತ್ತು JP ನಡ್ಡಾ ಅವರು ಆಗಮಿಸಿದ್ರು. ನೀವು ಮಾತಾಡ್ತಾ ಇದ್ದನ್ನು ಕೂಡ ನಾನು ಕೇಳಿಸ್ಕೊಂಡೆ. CBIಗೆ ಕೊಡಬೇಕು ಅಂತೇಳಿ ನೀವು ರಿಕ್ವೆಸ್ಟನ್ನು ಮಾಡ್ಕೊಂಡ್ರಿ. ಅದಕ್ಕೆ ಯಾವ ರೀತಿಯಾಗಿ ಪ್ರತ್ಯುತ್ತರ ಸಿಕ್ತು ಕೇಂದ್ರ ಸರ್ಕಾರದ ವತಿಯಿಂದಾಗಿ? ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಬಂದು ನಮಗೆ ಸಾಂತ್ವನ ಹೇಳಕ್ಕೆ ಬಂದರು. ಈ ದುಃಖ ತಡಿಲಾರ್ದಕ್ಕೆ ನಾನು ಕೂಡ ನಿಂಗೆ ಸಾಂತ್ವನ ಹೇಳಕ್ಕೆ ನಮಗೆ ಅನುವು ಮಾಡಿಕೊಡಿ ಅಂತಂದಾಗ ನಮ್ಮ ಮನೆ ಬಾಗಿಲ ಕುಲ್ಲ ಐತಿ, ಯಾವಾಗ ಬೇಕಾದಾಗ ಬರ್ಬೋದು ಅಂತೇಳಿ ನಾವು ಕರೆಸಿದ್ವಿ. ಅವರು ಕೂಡ ಬಂದು ನನಗೆ ಭಾಳ ಧೈರ್ಯ ತುಂಬಿ ಹೋದರು. ಒಂದು ಸೈಡು ಅವ್ರು ಬಂದು ಸಾಂತ್ವನ ಹೇಳಿದರು, ನಮ್ಮ ಮಗಳನ್ನ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸ ಆಗಬೇಕು ಅಂತ ಹೇಳಿದ್ವಿ. ಅದ್ರ ಜೊತೆಗೆ ನಮಗೂ ಕೂಡ ನ್ಯಾಯ ಸಿಗಬೇಕು ಅಂತ ನಾವು ಬೇಡಿಕೆ ಇಟ್ಟಿದ್ದೇವೆ. ಅದರ ಜೊತೆಗೆ ನನ್ನ ಮಗಳಿಗೆ ಅಂತ್ಯ ಆಗಬೇಕು ಈ ಪ್ರಕರಣ. ಬೇರೆ ಮಗಳ ಈಗ ದೇಶಾದ್ಯಂತ ಆ ವಯಸ್ಸಿನ ಮಕ್ಕಳಿದ್ದಾರೆ, ಅವೆಲ್ಲ ನನ್ನ ಮಕ್ಕಳಿಗೆ ಅವ್ರನ್ನ ಸಂರಕ್ಷಣೆ ಮಾಡಬೇಕಲ್ಲ. ನಾನು ಇದೇ ಒಂದು ಮಾದರಿಯಲ್ಲಿ ಆಕಿನ ಹೆಸರಲ್ಲೇ ಒಂದು ಕಾಯ್ದೆ ತೊಗೊಂಡು ಬಂದು ಅದನ್ನು ಸ್ಟ್ರಿಕ್ಟಾಗಿ ಏನಾರು ಒಂದು ರೂಲ್ ಬಂದಾಗ ಮಾತ್ರ ಅದು ಭಯ ಹುಡ್ತೈತಿ. ಇಲ್ಲಾಂದ್ರೆ ಇಂಥವು ವಿಕೃತ ಮನಸ್ಸದವರು ಡೈಲಿ ಒಬ್ಬರನ್ನ ನ್ಯಾಯಾನಂತವ್ರನ್ನ ಹೆಣ ಕೊಡ್ಕೊಂತ ಹೋಗ್ತಾರೆ. ಈಗಾಗಲೇ ನನ್ನ ಇನ್ನೊಬ್ಬರು ಮಹಾನಗರ ಪಾಲಿಕೆ ಸಹೋದರ ಬಂದಿದ್ದರು, ನನ್ನ ಸಹೋದರಿಗೆ. ಅವರು ಕೂಡ ಅವರು ವಾರ್ಡ್ನಲ್ಲಿ 2 ಯುವತಿರು ಕಾಣೆಯಾಗಿದ್ದಾರೆ 3 ದಿವಸದಿಂದ. ಮೊಬೈಲ್ ಸ್ವಿಚ್ ಆಫ್ ಇದೆ, ಎಲ್ಲಿದ್ದಾರೆ ಗೊತ್ತಿಲ್ಲಂತೆ. ಅವ್ರು ಜೀವಂತ ಅದಾರೋ ಸತ್ತಾರೋ ಕೂಡ ಎಂಕ್ವೈರಿ ಇಲ್ಲ. ಈ ರೀತಿ ಎಲ್ಲ ಬರೀ ಕಾಲೇಜ್ ಸ್ಟೂಡೆಂಟಿಗೆ ಹಿನ್ನೆಲೆ ಬೇರೆ ರೀತಿಯಿಂದ ಷಡ್ಯಂತ್ರ ನಡೀತಾ ಇದ್ದೇವೆ. ಮತ್ತು ಅದಕ್ಕೆ ಯಾರೂ ಕೂಡ ಸ್ಪಂದಿಸಲಿಲ್ಲ ಅಂದರೆ ತಪ್ಪಲ್ಲ. ಈಗಾಗಲೇ ಮಹಿಳಾ ಆಯೋಗದವರು ಬಂದಿದ್ದರು, ಅವರು ಕೂಡ ಒತ್ತಾಯ ಮಾಡಿದ್ದೇವೆ ನಾವು. ಈಶ್ವರ್ ಖಂಡ್ರೆ ಸಾಹೇಬರು ಫೋನ್ ಮಾಡಿದ್ರು, ಅವ್ರಿಗೂ ಕೂಡ ನಾನು ಹೇಳಿದೆ, ಸರ್ ನಮ್ಮ ಸಮಾಜದವ್ರು ಅದಿರಿ, ವೀರಶೈವ ಲಿಂಗಾಯತ ಸಮಾಜದವರು, ನೀವು ಅದನ್ನು ಒತ್ತಾಯ ಮಾಡಬೇಕು, ಹೌಸ್ನಲ್ಲಿ ಇದಕ್ಕೊಂದು ಕಾಯ್ದೆ ತರಬೇಕಂತ ಅವ್ರಿಗೂ ಕೂಡ ವಿನಂತಿ ಮಾಡಿದ್ದೆ. DK ಶಿವಕುಮಾರ್ ಸ್ವತಃ ಫೋನ್ ಮಾಡಿ ಅವರು ಕೂಡ ಹೇಳಿದರು, ಬ್ರದರ್ ನಾನು ನಿಮ್ಮ ಜೊತೆಗದೇವಿ, ಈ ಇಮಿಡಿಯೇಟ್ಲಿ ನಾನು ಗೃಹ ಸಚಿವರು ಮಾತಾಡೀನಿ, ಯಾವುದೇ ಕಾರಣಕ್ಕೂ ನ್ಯಾಯ ಸಿಗೋ ಕೆಲಸ ಮಾಡಿಸ್ತೀವಿ, 110% ನಾವು ನಿಮ್ಮ ಜೊತೆಗದೇವಿ ಅಂತ ಹೇಳಿದರು. ಅಂಥ ಮ್ಯಾಟ್ರದಾಗ BJP ನಾಯಕರು ಮಾಡೋ ಕೆಲಸ ಕಾಂಗ್ರೆಸ್ ನಾಯಕರು ಹೋಗಿ ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ DCM ಆದಿಯಾಗಿ CM ಯಾರೋ ಹೋಗಿ ಅವ್ರಿಗೆ ಸಮಾಧಾನ ಮಾಡಿಬಿಟ್ಟಿದ್ರೆ ಮೋಸ್ಟ್ಲಿ ಇಷ್ಟು ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಾ ಇರಲಿಲ್ಲ ಅನ್ಸುತ್ತೆ ಈ ಪ್ರಕರಣದಲ್ಲಿ. ಅವರೇ ನಿರಂಜನ್ ಅವರೇ ಒಂದು ಸಲಹೆ ಕೊಟ್ಟಿದ್ರು, NSC ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ ಮಗಳ ಪರವಾಗಿ. NSC ಈಗ ಸ್ವಂತದೇ ಆದರೂ ಕೂಡ ಈಗ ರಮೇಶ್ ಕುಮಾರ್ ಅವರು ರಾಜ್ಯ ಸರ್ಕಾರದ ಹುಳುಕುಗಳನ್ನು, ತಮ್ಮದೇ ಸರ್ಕಾರದ ಹುಳುಕುಗಳನ್ನು ಹೇಳ್ತಾ ಇದ್ರು, ನೋಡಿ ಇದು ಸರಿ ಇಲ್ಲ, ಮತ್ತೊಂದು ಮಗದೊಂದು ಅಂತೇಳಿ. NSC ಕೂಡ ಪ್ರತಿಭಟನೆ ಮಾಡಬೇಕಿತ್ತು. ಇದನ್ನು NSC ಕೂಡ ಹೋಗ್ಬಿಟ್ಟು ಇಲ್ಲ ಇವರಿಗೆ ಅನ್ಯಾಯ ಆಗಿದೆ, ಅದರ ವಿರುದ್ಧ ಕ್ರಮ ಕೈಗೊಳ್ಳಿ. ಇವ್ರಿಗೆ ಭಯ ಏನು ಅಂತಂದರೆ ಮುಸ್ಲಿಂ ಹುಡುಗ, ಮುಸ್ಲಿಮರು ರೋಡ್ ತಪ್ಪಿಟ್ರೆ ಅರೆ ಹಂಗಾಗಬಾರ್ದು. ಈಗ ಅನೇಕ ಮುಸ್ಲಿಮರಿಲ್ವಾ ಏನು ಅದನ್ನು ಒಪ್ಕೋತಾರ, ಅವ್ನು ಮಾಡಿದ್ದು ಸರಿ ಅಂತೇಳಿ ಒಪ್ಕೊಳ್ಳಲ್ಲ. ಅವರು ಕೂಡ ನೀವು ಅವ್ರು ಒಪ್ಕೊಳ್ಳಿಕ್ಕಿಲ್ಲ ಅಂತ ನೀವು ಅಂದ್ಕೊಳ್ಳೋದಷ್ಟೇ. ಈಗ ಒಬ್ಬ ಮುಸ್ಲಿಂ ಹುಡುಗ ಮಾಡ್ದ ಅಂತ ಹೇಳುವಾಗ ಮುಸ್ಲಿಂ ಸಮುದಾಯ ಇಲ್ಲ ಅವ್ನು ಮಾಡಿ ತಪ್ಪು, ಅವ್ನು ಮಾಡಿ ಸರಿ ಇದೆ ಅಂತ ಹೇಳ್ತಾರ? ಇಲ್ಲ, ಆ ಹುಡುಗನ ತಂದೆನೇ ಹೇಳಿದ್ರಲ್ಲ, ಫಯಾಜ್ನ ತಂದೆನೇ, ಗಲ್ಲಿಗೆ ಹಾಕಿ ಅವನ್ನ ಶಿಕ್ಷೆ ಕೊಡಿ ಅವನ್ನ. ಅವನು ಆ ಹುಡುಗನ ತಾಯಿ ಹೇಳಿದ್ರಲ್ಲ, ಕ್ಷಮಿಸ್ಬಿಡಿ, ನನಗೆ ಗೊತ್ತಿರಲಿಲ್ಲ ಇವನು ಇಷ್ಟೊಂದು ಇದು ಮಾಡ್ತಾನೆ ಅಂತ ಅಂದ್ಬಿಟ್ಟು, ಏನು ಶಿಕ್ಷೆ ಇದ್ರು ಕೂಡ ಸರಿ ಅಂತ ಅಂದ್ಬಿಟ್ಟು ಮುಸ್ಲಿಮರು ಅದನ್ನೇ ಹೇಳ್ತಾರೆ. ನೀವು ಯಾಕೆ ಅದನ್ನು ಓಲೈಕೆ ಮಾಡ್ತೀರಿ ಅಂತ. ಅದೇ ಶಾಬಾನು ಪ್ರಕರಣದಲ್ಲಿ ಕೂಡ ಆಗಿದ್ದು. ಶಾಬಾನು ಪ್ರಕರಣದಲ್ಲಿ ಕೋರ್ಟ್ ಏನು ಹೇಳುತ್ತೆ,
ಶಾಬಾನು ಪ್ರಕರಣದಲ್ಲಿ ಆಕೆ ದೊಡ್ಡ ಗಲಾಟೆ ಆಗಿದೆ. ಶಾಬಾನು ಅಂತ ಹೆಣ್ಮಗಳು ಇದಾಗತ್ತೆ, ಆಕೆಗೆ ಏನು ತಲಾಕ್ ಕೊಟ್ಬಿಡ್ತಾರೆ. ತಲಾಕ್ ಕೊಟ್ಟಾಗ ಆಕೆ ಕೋರ್ಟ್ಗೆ ಹೋಗ್ತಾಳೆ. ಕೋರ್ಟ್ಗೆ ಹೋದಾಗ ಕೋರ್ಟ್ ಏನು ಹೇಳ್ತು, ಆಕೆಗೆ ಜೀವನಾಂಶ ಕೊಡಿ ಅಂತ ಹೇಳ್ತು. ಆಗ ಕೆಲವು ಮುಸ್ಲಿಮ್ಸ್ ಹೇಳಿದ್ರು ನಮ್ಮಲ್ಲಿ ಜೀವನಾಂಶ ಕೊಡುವ ಇದು ಇಲ್ಲ ಶರಿಯಾ ಕಾನೂನು ಪ್ರಕಾರ ಅಂತ ಹೇಳ್ತಾರೆ. ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, ಸಂವಿಧಾನ ಬದಲಾವಣೆ ಮಾಡ್ತಾರೆ. ಇಲ್ಲ ಆಕೆಗೆ ಕೊಡಬಾರ್ದು, ಏನು ಜೀವನಾಂಶ ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ನ ಕಾನೂನಿಗೆ ವಿರುದ್ಧವಾಗಿ. ಅಂದರೆ ಆ ಹೆಣ್ಮಗಳನ್ನ ಶಾಬಾನನ್ನ ರೋಡಲ್ಲಿ ಬಿಡಬೇಕು ಅಂತ ಹೇಳೋದಾ? ಹಾಗಾಗಿ ಗಲಾಟೆ ಆಗೋದು. ಅಲ್ಲಿಂದ ತುಷ್ಟೀಕರಣಗಳು ಜಾಸ್ತಿ ಆಗ್ತಾ ಬಂತು. ಅದನ್ನು ಮರೆಮಾಚೋದಕ್ಕೆ ರಾಮ ಮಂದಿರ ಓಪನ್ ಆಯಿತು, ಮತ್ತೊಂದು ಮಗದೊಂದು. ಈಗ ಇಲ್ಲೂ ಅಷ್ಟೇ ಪಾಪ ಮುಸ್ಲಿಂ ನಾಯಕರು ಯಾರು ಹೇಳ್ತಾ ಇಲ್ಲ, ಮುಸ್ಲಿಂ ಸಮುದಾಯ ಏನು ಹೇಳ್ತಾ ಇಲ್ಲ ಅವನನ್ನ ಬಚಾವ್ ಮಾಡಿ ಅಂತೇಳಿ, ಫಯಾಜ್ನ ಬಚಾವ್ ಮಾಡಿ ಅಂತೇಳಿ. ಕಾಂಗ್ರೆಸ್ಗೆ ಭಯ ಯಾಕೆ? ಅಯ್ಯಯ್ಯೋ ಅವ್ರನ್ನ ಬಚಾವ್ ಮಾಡಿಲ್ಲ ಅಂತಂದರೆ ಓಟ್ ಹಾಕಲ್ಲ ಅಂತಂದ್ಬಿಟ್ಟು. ಹಾಗೇನಿಲ್ಲ, ನೀವು ತಪ್ಪು ಮಾಡ್ತಾ ಇದ್ದೀರಿ, ಕ್ರಮ ಕೈಗೊಳ್ಳಿ. ಫಸ್ಟ್ ಆಫ್ ಆಲ್ ಏನು ಕಟ್ಟುನಿಟ್ಟ ಕ್ರಮ ಅದು ಬಿಟ್ಟುಬಿಟ್ಟು ನೀವು ತೇಪೆ ಹಚ್ಚುವಂಥ ಪ್ರಯತ್ನ ಮಾಡಬೇಡಿ. ಇದು ಖಂಡಿತವಾಗ್ಲೂ ಅಂತ ಪ್ರಯತ್ನ ಮಾಡ್ತಾ ಇದ್ದಾರಂತೆ ಕಾಂಗ್ರೆಸ್ ಅವರು ಕೂಡ. ಈಗ ಮುಸ್ಲಿಂ ಮುಖಂಡರಿಂದಲೇ ಅದನ್ನು ಏನು ಖಂಡಿಸುವಂಥ ಪ್ರಯತ್ನಗಳಾಗಬೇಕು.